ನನ್ನ ಮುಂದೆನೆ ನನ್ನ ಹೆಂಡತಿ ಸರಿ ಇಲ್ಲ ಅಂತೆಲ್ಲ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ಇದು ನನ್ನ ಹೆಂಡತಿಗೆ ಸಂಬಂಧಪಟ್ಟ ವಿಷಯ. ಇದರಲ್ಲಿ ಯಾರ ಮಧ್ಯೆ ಬರೋದು ನನಗಿಷ್ಟ ಇಲ್ಲ. ಮೂರು ಗಂಟು ಕಟ್ಟಿ ಸಪ್ತಪದಿ ತುಳಿದಿರೋದು 7 ಜನ್ಮಕ್ಕೂ ಜೊತೆಯಾಗಿರ್ಬೇಕು ಅಂತ. ಸಮಸ್ಯೆ ಬಂದಾಗ ಬಿಟ್ಟು ಹೋಗೋದಕ್ಕಲ್ಲ. ದಯವಿಟ್ಟು ಬಾವಾ ಬಾವಾ. ಏನ್ ಮಾವ ನೀವು ಯಾಕೆ ಈ ರೀತಿ ನಡ್ಕೊಂಡ್ರಿ? ನೀವು ಮೊದ್ಲೇ ಅಣ್ಣ ಮನಸ್ಸು ನೊಂದು ಕೂತಿದ್ದಾನೆ ಅಂತ ಅವ್ನ ಮನ್ಸಿಗೆ ಇನ್ನೂ ನೋವು ಮಾಡ್ತಿದ್ದೀರಲ್ಲ. ಯಾವಾಗ ಏನ್ ಮಾತಾಡ್ಬೇಕು ಅಂತ ನಿಮಗ್ ಗೊತ್ತಾಗಲ್ವಾ? ಛೇ, ಇಂದ್ರ, ನಮ್ಮ ಶಿವಣ್ಣ ಹಿಂಗೆ ಹೇಳ್ದ ಅಂತ. ಕೆಂಪ, ಇದನ್ನ ನೀನು ನನ್ನ ಹತ್ರ ಬಂದು ಹೇಳ್ಬೇಕಾ? ಆ ಪರಿಸ್ಥಿತಿಯಲ್ಲಿ ಯಾರೇ ಇದ್ದಿದ್ರು ಹೀಗೆ ನಡ್ಕೊಳ್ತಿದ್ರು. ನನಗೇನು ಬೇಜಾರಿಲ್ಲ ಕೆಂಪ. ಆದರೆ ಅವನು ಮತ್ತೆ ಜ್ಯೋತಿ ಬೇಕೇ ಬೇಕು ಅಂದರೆ ನಂಗೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಸರ್, ಜ್ಯೋತಿಗೆ ನೀವೇ ಬುದ್ಧಿ ಹೇಳಿ ಅವಳ ಸಂಸಾರ ಸರಿ ಮಾಡಿ ಸರ್. ಸರಿ, ನಾನು ಮಾತಾಡ್ತೀನಿ. ಎಲ್ಲದಾಳಕ್ಕಿ? ಬನ್ನಿ ಸರ್. ಚಂದ್ರಿಕಾ, ಚಂದ್ರಿಕಾ, ಜ್ಯೋತಿ ಇಲ್ಲೇ. ಸರ್, ನೀವು ಹೋಗಿ ಸರ್. ಜ್ಯೋತಿ, ತಂಗ್ಯವ್ವ, ಯಾಕವ ಹಂಗೆ ನೋಡಕತ್ತಿ? ಅದು ಫೋನ್ ಮಾಡಿಲ್ವಲ್ಲ, ಹಾಗೆ ಬಂದ್ರಿ ಅಲ್ವಾ, ಅದಕ್ಕೆ ನೋಡ್ತಾ ಇದ್ದೀನಿ. ಪರಿಸ್ಥಿತಿ ಹಂಗಿತ್ವ, ಅದಕ್ಕೆ ಫೋನ್ ಮಾಡ್ಲಾರ್ದನ ಬರ್ಬೇಕಾತ. ನಿನ್ನ ಹತ್ರ ಒಂದು ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡೋದೈತಿ ತಂಗ್ಯವ್ವ. ರಾಮ್ ವಿಚಾರಣೆ ಇರ್ಬೋದಾ? ಏನಣ್ಣ? ಸೀದಾ ವಿಚಾರಕ್ಕೆ ಬರ್ತೀನಿ. ಹಿಂಗೆ ಹೇಳ್ತೀನಿ ಅಂಥೇಳಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ತಂದೆಯವರು ಎಲ್ಲ ವಿಚಾರ ಹೇಳಿದ್ರು. ನೀನು ಇಲ್ಲಿಗೆ ಬರಬಾರ್ದಾಗಿತ್ತು ಜ್ಯೋತಿ. ನೀನು ಶಿವಣ್ಣನ ಮನೆಗೆ ಹೋಗ್ಬೇಕಾಗಿತ್ತು ಜ್ಯೋತಿ. ಏನಾದರೂ ಅದು ನಿನ್ನ ಗಂಡನ ಮನೆ, ನೀನು ಅಲ್ಲಿರೋದ ಧರ್ಮ. ಅಣ್ಣ, ಈ ಒಂದು ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡಕ್ಕಿದ್ರೆ ಮಾತಾಡಿ. ಇದ್ರ ಬಗ್ಗೆ ಮಾತಾಡಕ್ಕೆ ಸಾಕಷ್ಟು ಐತಲ್ಲ ಜ್ಯೋತಿ, ಬೇರೆ ಏನು ಮಾತಾಡಲಿ? ನೀವು ಗಂಡಸರೆಲ್ಲ ಹೀಗೆ ಅಲ್ವಾ? ನಿಮ್ಗೆ ಯಾವತ್ತೂ ಹೆಂಗಸ್ರ ಮನಸ್ಸು ಅರ್ಥನೇ ಆಗಲ್ಲ. ಸಮಸ್ಯೆ ಅಂತ ಬಂದಾಗ ಎಲ್ಲ ಗಂಡಸರು ಒಂದೇ ಆಗ್ಬಿಡ್ತಾರೆ. ನಮ್ಮ ಅಪ್ಪಂಗೆ ಇವಾಗ್ಲೂ ಅವ್ರ ಮಗಳಿಗಿಂತ ಅವ್ರ ಅಳಿಯಾನೇ ಮುಖ್ಯ. ಅವ್ರ ಪರವಾಗಿ ಮಾತಾಡ್ಸೋದಕ್ಕೆ ನಿಮ್ಮನ್ನು ಕರೆಸಿದ್ದಾರೆ. ನೀವು ಕೂಡ ಅವ್ರ ಪರವಾಗೇನೆ ಮಾತಾಡ್ತಾ ಇದ್ದೀರಾ. ಹಂಗಲ್ಲ ಜ್ಯೋತಿ, ನಾನು ನೀನು ಹಂಗ ಶಿವಣ್ಣನ ಭಾಳ ತಪ್ಪು ತಿಳ್ಕೊಂಡಿದ್ದೆ. ಅವ ಖರೇನ ಭಾಳ ಒಳ್ಳೆ ಮನುಷ್ಯ ಅದಾನ. ಹೌದಣ್ಣ, ಅವ್ರು ನಿಜವಾಗ್ಲೂ ಒಳ್ಳೆ ಮನುಷ್ಯನೇ. ಊರ್ನವ್ರ
ಪಾಲಿಗೆ ತಂಗಿ ಪಾಲಿಗೆ ಮಾತ್ರ. ಹೆಂಡತಿ ಪಾಲಿಗೆ ಅವ್ರು ಯಾವತ್ತೂ ಒಳ್ಳೆಯವ್ರಲ್ಲ ಅಣ್ಣ. ಅವ್ರಿಗೆ ಊರ್ನವ್ರ ಕಷ್ಟ ಸುಖ ಅವ್ರು ಹೇಳ್ದೇ ಇದ್ರು ಅರ್ಥ ಆಗುತ್ತೆ. ತಂಗಿ ಕಷ್ಟ ಸುಖ ಅವಳ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ. ಆದ್ರೆ ಹೆಂಡತಿ ಮನ್ಸು, ಅವಳ ಪ್ರೀತಿ ಅವ್ರಿಗೆ ಯಾವತ್ತೂ ಅರ್ಥ ಆಗಲ್ಲ. ಹಾಗೊಂದ್ ವೇಳೆ ಅವ್ರೇನಾದ್ರೂ ಅರ್ಥ ಮಾಡ್ಕೊಂಡಿದ್ದಿದ್ರೆ ಪ್ರಪಂಚದಲ್ಲಿ ನನ್ನಷ್ಟು ಸಂತೋಷ ಪಡ್ತಿದ್ದವರು ಬೇರೆ ಯಾರು ಇರ್ತಿರ್ಲಿಲ್ಲ ಅಂತ ಅನ್ಸತ್ತೆ. ಗಂಡ ಮನೆ ಮಕ್ಕಳು ಅಂತ ನಾನು ಖುಷಿಯಾಗಿರ್ತಿದ್ದೆ. ಆದ್ರೆ ಅವ್ರು ಯಾವಾಗ್ಲೂ ತಂಗಿ 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 ಅಂತ ಅವಳ ಜೀವನ ಸರಿ ಮಾಡೋದ್ರಲ್ಲೇನೆ ಅವ್ರ ಜೀವನ ಕಳೆದ್ಬಿಟ್ರು. ನನ್ನ ಅರ್ಧ ಜೀವನನೂ ಹಾಳು ಮಾಡ್ಬಿಟ್ರು. ಪ್ರೀತಿ ಇಲ್ದಿರೋ ಜಾಗ ಅದು ಅರಮನೆ ಆದ್ರೂ ಕೂಡ ಹೆಣ್ಣಿಗೆ ಪಂಜರ ಅನ್ಸೋದಕ್ ಶುರುವಾಗುತ್ತೆ. ದೊಡ್ಡೋರು ಹೇಳ್ತಾರಲ್ಲ, ಪ್ರೀತಿಗೋಸ್ಕರ ಯುದ್ಧನೇ ಮಾಡ್ಬೋದು ಅಂತ. ಆದ್ರೆ ಈ ನನ್ನ ಗಂಡನ್ ಪ್ರೀತಿ ಪಡ್ಕೊಳ್ಳೋದಕ್ಕೋಸ್ಕರ ಎಂತೆಂಥ ಯುದ್ಧ ಮಾಡಿದ್ರು ನನ್ಗವ್ರ ಪ್ರೀತಿ ಪಡ್ಕೊಳಕ್ಕಾಗ್ಲಿಲ್ಲ. ಅಣ್ಣ, ಇದ್ರ ಬಗ್ಗೆ ಮಾತಾಡಿದಷ್ಟು ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ನಿನ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಯಾಕಂದ್ರೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಗಂಡನ ಪ್ರಾಣನ ಉಳಿಸ್ಕೊಟ್ಟೆ. ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ನನ್ನ ದೂಷಣೆ ಮಾಡಿ ಎಲ್ಲರೂ ನನ್ನನ್ನು ದೂರ ಇಟ್ಟಾಗ ನನ್ನ ನಂಬಿ ನನ್ನ ಪರವಾಗಿ ನಿಂತೆ. ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅನ್ನೋದೇ ನನ್ನ ಕೊರಗು. ಅಣ್ಣ, ಮುಂದಿನ ಜನ್ಮ ಅನ್ನೋದಿದ್ರೆ ನೀನ್ ನೋಡ ಹುಟ್ಟಿದ ತಂಗಿಯಾಗಿ ಹುಟ್ಟಬೇಕು ಅಂತ ಆಸೆ ಪಡ್ತೀನಿ ಅಣ್ಣ. ಅಣ್ಣನ ಮೇಲೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡೆ, ಆದ್ರೆ ಅಣ್ಣ ಹೇಳೋ ಒಂದು ಮಾತು. ಅಣ್ಣ, ನನ್ನ ಗಂಡನ ವಿಚಾರ ಒಂದ್ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳು, ನಾನು ಮಾಡ್ತೀನಿ. ಆದ್ರೆ ದಯವಿಟ್ಟು ಇದೊಂದು ಮಾತ್ರ ಬೇಡ ಅಣ್ಣ. ಸರಿವಾ, ಅವ್ವ ನಿನ್ನ ನೋಡ್ಬೇಕು ಅಂತ ಹೇಳಿ ಭಾಳ ಕೇಳಕತ್ತಿದ್ಲು. ಬಾ ಹೋಗೋಣ. ಇಲ್ಲ ಅಣ್ಣ, ನನ್ಗೆಲ್ಗೂ ಬರಕ್ ಮನ್ಸಿಲ್ಲ. ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತೀನಿ. ನೀನು ನಮ್ಮ ಮನೆಗೆ ಬರಲಿಲ್ಲ ಅಂತಂದ್ರೆ ಆಕಿನ ನಿನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬಂದುಬಿಡ್ತಾಳೆ. ಆಮೇಲೆ ನಿನ್ನ ಮತ್ತು ಶಿವಣ್ಣನ ನಡುವೆ ಏನಾಗೈತಿ ಅಂತ ಹೇಳಕ್ಕೆ ಗೊತ್ತಾಗಿ ಆಕಿನೂ ಬೇಸರ ಮಾಡ್ಕೋತಾಳೆ. ಅದಕ್ಕೆ ಹೇಳಕತ್ತೀನಿ. ಸರಿ ಅಣ್ಣ, ಇವತ್ತು ಸಂಜೆ ಬರ್ತೀನಿ. ಸರಿವಾ. ನಿನ್ ಜೊತೆ ಕನ್ಸಲ್ಲಿ ಕೂಡ ಬದುಕೋ ಯೋಚನೆ ಮಾಡಲ್ಲ. ಹೆತ್ತವನು ಪ್ರೀತಿಯಿಂದ ದೂರ ಮಾಡ್ದ, ಕಟ್ಕೊಂಡವನು ದೂರನೂ ಆಗದೆ ಪ್ರೀತಿನೂ ಕೊಟ್ಟೆ ಮೋಸ ಮಾಡ್ದ.